ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಈ ದಿನದಲ್ಲಿ ಶಿಲುಬೆ ಕುರಿತಾಗಿ ನಾವೆಲ್ಲರೂ ಧ್ಯಾನ ಮಾಡೋಕ್ಕೆ ಬಂದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಇನ್ನು ಕೊನೆಯ ಒಂದು ವಚನವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಮಾತುಗಳು ಸ್ವಾಮಿ ಶಿಲುಬೆ ಮೇಲೆ ಇದ್ದಾಗ ಪ್ರತಿಯೊಂದು ಮಾತುಗಳನ್ನು ಎಲ್ಲರೂ ಚೆನ್ನಾಗಿ ಹೇಳಿದರೆ. ಸೊ ನಾನು ಹಂಗೆ ಅಂದ್ಕೊಂಡಿರಲಿಲ್ಲ, ಬಟ್ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಚೆನ್ನಾಗಿ ಹೇಳಿದರೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಮೊದಲನೇದಾಗಿ ಓಕೆ, ಇಲ್ಲಿಗೆ ಬರೋಣ. ಈಗ ಸ್ಕೂಲ್ನಲ್ಲಿ ಮಕ್ಕಳಿಗೆ ಏನು ಕಲ್ತೆಪ್ಪ ಅಂತಂತ ಕೇಳ್ತೇವೆ ತಾನೆ. ಸ್ಕೂಲಿಂದ ಹೋಗಿ ಕೇಳು, ಮನೆಗೆ ಬರ್ತಾವೆ. ಮನೆಗೆ ಬಂದ ತಕ್ಷಣ ఈరోజు ఏం నేర్చుకున్నావయ్యా అని అడిగితే వాళ్ళు ఏం చెప్తారు? ఫస్ట్ నుంచి చెప్తారా, లేకపోతే లాస్ట్ క్లాస్లో ఏం చదువుకున్నా అది చెప్తారా? లాస్ట్ ఓకే. సో కొంచెం నేనేం చేస్తానంటే అక్కడి నుంచి కొంచెం జస్ట్ టచ్ చేసుకుని వస్తా. ಓಕೆ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ ನಾನು ಓದ್ತಾ ಹೋಗ್ತೇನೆ. ಆಗ ಯೇಸು ತಂದೆಯ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಇಲ್ಲಿ ಏನು ನೋಡ್ತಾ ಇದ್ದೇವೆ ಅಂತಂದರೆ, ಮೊದಲನೇದಾಗಿ ಕ್ಷಮಾಪಣೆ ಅಂತ ನೋಡ್ತಾ ಇದ್ದೇವೆ. ಮೊದಲನೇ ವರ್ಡ್ ಏನು? ಫರ್ಗಿವ್ನೆಸ್. ಅಂದರೆ ದೇವರು ಅಂಥ ವೇದನೆಯೊಳಗಿದ್ರೂ ಕೂಡ ಮನುಷ್ಯರನ್ನು ಕ್ಷಮಿಸುವಂಥ ಆ ಒಂದು ಮನಸ್ಸು ಭಾವನೆಗಳನ್ನ ಆತನೊಳಗಿದೆ. ಸೊ ಅದಕ್ಕಾಗಿ ದೇವ್ರ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಅಂಥ ಮನಸ್ಸು ಉಳ್ಳಂಥವರಾಗಿ ಕೂಡ ನಾವು ಕಾಣಲ್ಪಡಬೇಕು. ಹಾಲೆಲೂಯ. ಸೊ ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಯೇಸು ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಂತಂದ್ರೆ ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಏನು ನೋಡ್ತಾ ಇದ್ದೇವೆ? ಸ್ಯಾಲ್ವೇಷನ್, ರಕ್ಷಣೆ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಇನ್ನೊಂದು ಭಾಷೆಯಲ್ಲಿ ಕನ್ನಡದಲ್ಲಿ ಇನ್ನೊಂದು ಮಾತನ್ನು ಹೇಳ್ಬೇಕಂತಂದರೆ, ಮೋಕ್ಷ ಎಲ್ಲಿದೆ ಅಪ್ಪ ಅಂತಂದರೆ, ಆ ಮೋಕ್ಷ ಎಲ್ಲಿಲ್ಲ, ಯೇಸು ಸ್ವಾಮಿ ಕಡೆಗೇ ಮೋಕ್ಷ ಇದೆ. ಹಾಲೆಲೂಯ. ಸರಿ, ಮೂರನೇದಾಗಿ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಒಂದೇ ಒಂದು ಶಬ್ದದಲ್ಲಿ ಹೇಳ್ಬೇಕಂತಂದರೆ, ಇಂಗ್ಲೀಷ್ನಲ್ಲಿ ಶಬ್ದ ಈ ರೀತಿಯಾಗಿ ಹೇಳ್ಬಿಡ್ತದೆ ಅಫೆಕ್ಷನ್ ಅಂತೇಳಿ, ಆದರೆ ಕನ್ನಡನಲ್ಲಿ ವಾತ್ಸಲ್ಯ, ತೆಲುಗುನಲ್ಲಿ ವಾತ್ಸಲ್ಯಮು, ಅದೇ ಗದ. ಓಕೆ. ಸೊ 4ನೇ ವಚನ, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನ. ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇಲ್ಲಿನ ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಂದ್ರೆ ಏನು ನೋಡ್ತಾ ಇದ್ದೇವೆ? ಯೇಸು ಸ್ವಾಮಿ ಶಿಲುಬೆ ಮೇಲೆ ವೇದನೆಯೊಳಗೆ ಒಳಗಾದನು. ಹಾಲೆಲೂಯ. ಆ ವೇದನೆ ಯಾರಿಗೋಸ್ಕರ ಒಳಗಾದನು ಸ್ವಾಮಿ? ಈ ಲೋಕದೊಳಗಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ. ಹಾಲೆಲೂಯ. ಸೊ ಒಂದು ದಿನ ನಾನು ಒಬ್ಬ ದೇವರ ಸೇವಕರಿಂದ ನಾನು ಕೇಳಿಸ್ಕೊಂಡೆ. ಏನಂತಂದರೆ, ಒಬ್ಬ ಫಿಲ್ಮ್ ಆ್ಯಕ್ಟರು, ಅವ್ರ ಹೆಸರು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅವರೇನೋ ಸುಮ್ಮನೆ ಗುಡ್ ಫ್ರೈಡೇ ಇರುತ್ತಲ್ವಾ, ಸೊ ಹಾಲಿಡೇಸು ಮನೇಲಿ ಕುಟ್ಕೋದು, ಸುಮ್ಮನೆ ಜಸ್ಟ್ ಟಿ ವಿ ಆನ್ ಮಾಡಿದ್ರಂತೆ. ಟಿ ವಿ ಆನ್ ಮಾಡಿದ ಕೂಡಲೇ ಅದರೊಳಗೆ ಒಂದು ಸ್ಪಿರಿಚುವಲ್ ಚಾನೆಲ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ಅಲ್ಲಿ ಆ ಗುಡ್ ಫ್ರೈಡೇ ದಿನ ಏನು ತೋರಿಸ್ತಾ ಇದ್ರು ಅಂತಂದರೆ, ಯೇಸು ಸ್ವಾಮಿ ಯಾವ ರೀತಿಯಾಗಿ ಶಿಲುಬೆ ಮೇಲೆ ಮರಣವನ್ನು ಹೊಂದಿದ್ದನು ಅಂಥೇಳಿ ಆ ಪಿಕ್ಚರ್ ತೋರಿಸುವಾಗ ಆ ಫಿಲ್ಮ್ ಆ್ಯಕ್ಟರ್ ಅದನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಾ ಆ ಫಿಲ್ಮ್ ಮುಖಾಂತರವಾಗಿ ರಕ್ಷಣೆಯನ್ನು ಹೊಂದಿಕೊಂಡ. ಹಾಲೆಲೂಯ. ಆತನು ಶಿಲುಬೆ ಮೇಲೆ ವೇದನೆ ಅನುಭವಿಸಿದನು. ಹೌದಪ್ಪ, ಇಂಥ ವೇದನೆ ಈ ಲೋಕದೊಳಗೆ ಮನುಷ್ಯರಿಗೋಸ್ಕರ ಯಾರು ಕೂಡ ವೇದನೆಯನ್ನು ಅನುಭವಿಸಲಿಲ್ಲ, ಆದರೆ ಯೇಸು ಸ್ವಾಮಿ ವೇದನೆಯನ್ನು ಅನುಭವಿಸಿದನಲ್ಲ. ಎಂಥ ಮಹಾತ್ಯಾಗಿ. ಹಾಲೆಲೂಯ. ಸೊ ಎಷ್ಟನೇ ವಚನ ಈಗ? 5ನೇ ವಚನ, 19ನೇ ಯೋಹಾನನ ಬರೆದ ಸುವಾರ್ತೆ 19ನೇ 28ನೇ ವಚನ. ನನಗೆ ನೀರಡಿಕೆ ಆಗಿದೆ ಅಂದನು. ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಂತಂದರೆ, ಇದು ಸಫರಿಂಗ್. ಹಾಲೆಲೂಯ. ಆತನು ಬಳಲುತ್ತಿದ್ದಾನೆ. ಆ ವೇದನೆಯನ್ನು ಅನುಭವಿಸುತ್ತಾ ಒಂದು ಕಷ್ಟಕರವಾಗಿರುವಂಥ ಆ ಒಂದು ವೇದನೆಯೊಳಗೆ, ಆ ಒಂದು ಬಳಲುವಿಕೆಯಲ್ಲಿ ಆತನು ಹಾದು ಹೋಗ್ತಾ ಇದ್ದಾನೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು, ಮನುಷ್ಯನ ದೇಹದೊಳಗೆ ಎಷ್ಟು ರಕ್ತ ಇರುತ್ತೆ ಗೊತ್ತಾ? ಎಷ್ಟು ಲೀಟರ್ ರಕ್ತ ಇರುತ್ತೆ ಗೊತ್ತಾ? 4.5ರಿಂದ 5 ಲೀಟರ್ ರಕ್ತ ಇರುತ್ತೆ ಮನುಷ್ಯನ ದೇಹದೊಳಗೆ. ಆದರೆ ಡಾಕ್ಟರ್ಸ್ ಹೇಳ್ತಾರೆ, ವಿಜ್ಞಾನಿಗಳು ಹೇಳ್ತಾರೆ, ಮನುಷ್ಯನ ದೇಹದೊಳಗೆ ಆ ರಕ್ತ ಅಷ್ಟು 5 ಲೀಟರ್ ಇದೆ ಅಲ್ವಾ, ಅದೇ ಒಂದೇ 1% ನೀರೇನಾದರೂ ಆ ರಕ್ತದೊಳಗೆ ಕಡಿಮೆ ಆದರೆ ಮನುಷ್ಯನಿಗೆ ದಾಹ ಉಂಟಾಗತ್ತಂತೆ. ಹಾಲೆಲೂಯ. ಎಷ್ಟು? ಕೇವಲ ಒಂದೇ 1%.
ಒಂದೇ 1% ಬ್ಲಡ್ನಲ್ಲಿ ನೀರು ಕಡಿಮೆ ಆಯಿತು ಅಂದರೆ ಮನುಷ್ಯನಿಗೆ ದಾಹ ಉಂಟಾಗತ್ತೆ, ನೀರು ಕುಡಿಬೇಕಂತ ಅನಿಸುತ್ತೆ. ಹಲ್ಲೆಲೂಯಾ. ನನಗಾದರೂ, ನಿಮಗಾದರೂ, ನಮ್ಮ ಕುಟುಂಬಕ್ಕಾದರೂ, ನಮ್ಮ ಅಕ್ಕಪಕ್ಕದಲ್ಲಿದ್ದಂಥ ನಮ್ಮ ಸ್ನೇಹಿತರಿಗೆ ದೇಹದೊಳಗೆ ಒಂದು ಹನಿ ರಕ್ತವನ್ನು ಉಳಿಸ್ಕೊಳ್ಳದೆ ಎಲ್ಲವನ್ನ ಮನುಷ್ಯರಿಗೋಸ್ಕರನೇ ಸುರಿಸಿದನು. ಹಲ್ಲೆಲೂಯಾ. ಆತನಿಗೆ ಎಷ್ಟು ದಾಹ ಆಗಿರಬಾರದು. ಹಲ್ಲೆಲೂಯಾ. ಥ್ಯಾಂಕ್ ಯು. ಸೊ ಈ ಸಮಯದಲ್ಲಿ ಮುಂದಿನ ವಚನ 6ನೇ ವಚನ, ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಏನು ನೋಡ್ತಾ ಇದ್ದೇವೆ? ಸಮಾಪ್ತಿ. ಹೌದು. ಆದರೆ ಎದಕ್ಕೆ ಸಮಾಪ್ತಿ? ಇಲ್ಲಿ ನಾವು ಹೇಳಬೇಕಂತಂದ್ರೆ ನಮಗೆಲ್ಲಗೆ ಸಮಾಪ್ತಿ, ಅದು ಸೈತಾನಿಗೆ ಸಮಾಪ್ತಿ. ಆದರೆ ನಮಗೆ ಆತ್ಮಿಕವಾಗಿದ್ದಂಥವ್ರಿಗೆ ನಮಗೆ ಅದು ಜಯ. ಹಲ್ಲೆಲೂಯಾ. ಆತನ ಯೇಸು ಸ್ವಾಮಿ ಸಮಾಪ್ತಿ ಅಂತ ಹೇಳಿ ತಲೆ ಕೆಳಗಾಕಿದನು. ಯಾಕೆ ಕೆಳಗಾಕಿದನು ತಲೆ? ಹೌದು, ಆತ್ಮಿಕವಾಗಿ ಭೌತಿಕವಾಗಿ ನಾವು ಮಾತನಾಡ್ಕೊಳ್ಬೇಕಂತಂದ್ರೆ ಪ್ರಾಣ ಇದ್ದಾಗ ನಾವು ಆ ಕಡೆ ಈ ಕಡೆ ನಾವು ಆ ಕೈಯನ್ನು ಈ ಕಡೆ ಒಳಿಸ್ಬೇಕಾದ್ರೆ ಈ ಕಡೆ ಹೋಗುತ್ತೆ, ಕಾಲನ್ನು ಈ ಕಡೆ ಇಡಬೇಕಾದ್ರೆ ಈ ಕಡೆ ಹೋಗುತ್ತೆ. ಆದರೆ ದೇಹದಲ್ಲಿ ಪ್ರಾಣ ಇಲ್ಲ ಅಂತಂದ್ರೆ ಮನುಷ್ಯನ ಹೆಂಗಾಗುತ್ತಾನೆ? ಈಗ ನಾವು ಬಟ್ಟೆನ ಒಣಗಿಸ್ಬೇಕಂದ್ರೆ ಬಟ್ಟೆ ಹಾಕ್ತೇವಲ್ವಾ, ಅದೇ ರೀತಿ ಮನುಷ್ಯನ ದೇಹ ಕೂಡ ಅದೇ ಆಗುತ್ತೆ. ಆದರೆ ಇಲ್ಲಿ ಆತ್ಮಿಕವಾಗಿ ನಾವು ನೋಡ್ಬೇಕಂತಂದ್ರೆ ಯೇಸು ಸ್ವಾಮಿ ತಲೆಗೆಳಗಾಕಿ ಸಮಾಪ್ತಿ ಅಂತಂತ ಹೇಳಿದನಲ್ವಾ, ಅದು ಅರ್ಥ ಏನಂತಂದ್ರೆ ತನ್ನ ಕಾಲ ಕೆಳಗೆ ಇರುವಂತ ಸೈತಾನನ ನೋಡಿ ಇದು ನಿನ್ನ ಕತೆ ಮುಗೀತು ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಸೈತಾನನ ಏನು ಹೇಳಿದನು? ಹೌದು, ನನ್ನ ಕಥೆಯೇ ಮುಗೀತು, ನಿನ್ನಂಥ ಪರಿಶುದ್ಧವಾದ ರಕ್ತವನ್ನು ಒತ್ತಿಕೊಳ್ಳುವುದಕ್ಕೆ ನನ್ನಿಂದ ಆಗೋದು ಎಂಬುದಾಗಿ ನನ್ನ ಕತೆ ಸಮಾಪ್ತಿ ಅಂತೇಳಿ ಸೈತಾನ ಒಪ್ಪಿಕೊಂಡನು. ಹಲ್ಲೆಲೂಯಾ. ಓಕೆ, ಮುಂದಿನ 7ನೆಯ ವಚನ ಈಗ ಧ್ಯಾನ ಮಾಡಲಿಕ್ಕಿದೆ. ಏನಂತೇಳಿ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ತನ್ನ ಆತ್ಮವನ್ನ ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟನು? ಇದು ನಮಗೆ ಚೆನ್ನಾಗಿ ಅರ್ಥ ಆಗ್ಬೇಕಂತಂದ್ರೆ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಏನಂತಂದ್ರೆ, ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಹೆಚ್ಚಾಗಿ ಪ್ರೀತಿಯನ್ನ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವಂತ ಪ್ರತಿಯೊಬ್ಬೊಬ್ಬರು ನಾಶವನ್ನು ಹೊಂದದೆ ಅವರೆಲ್ಲರೂ ನಿತ್ಯ ಜೀವವನ್ನು ಪಡಿಬೇಕೆಂಬುದಾಗಿ ಕೊಟ್ಟನು. ಅದಕ್ಕೆ ಅರ್ಥ ಏನಂತಂದ್ರೆ, ಯೇಸು ಸ್ವಾಮಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡೋದಕ್ಕೆ ಅರ್ಥ ಏನಂತಂದ್ರೆ, ಮೊದಲನೇದಾಗಿ ಅಪ್ಪ, ಇಂದು ನನ್ನ ನಾಮವನ್ನ ಹೇಳಿ ಯಾರ್ಯಾರು ರಕ್ಷಣೆಗೆ ಒಳಗಾಗ್ತಾರೋ ಅಪ್ಪ, ಈ ನನ್ನ ಆತ್ಮದ ಮುಖಾಂತರವಾಗಿ ಅವರೆಲ್ಲರಿಗೆ ನೀನು ರಕ್ಷಣೆನ ಕೊಡು ಸ್ವಾಮಿ ಎಂಬುದಾಗಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ತನ್ನ ಆತ್ಮವನ್ನ ಒಪ್ಪಿಸಿಕೊಡುವುದಕ್ಕೆ ಇನ್ನೊಂದು ಅರ್ಥ ಏನಂತಂದ್ರೆ, ದೇವರು ತನ್ನ ಮೇಲೆ ಏನು ಚಿತ್ತವನ್ನು ಇಟ್ಟುಕೊಂಡಿದ್ದಾನೆ ಅದನ್ನು ಪರಿಪೂರ್ಣವಾಗಿ ಇನ್ನು ನಾನು ಪರಿಶುದ್ಧನಾಗಿದ್ದೇನೆ, ಈ ಪರಿಶುದ್ಧ ಆತ್ಮವನ್ನ ನನ್ನ ದೇವರ ಕೈಯೊಳಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಹಲ್ಲೆಲೂಯಾ. 3ನೇದಾಗಿ ವಚನ ದಾವೀದ ಮಹಾರಾಜನು ಸುಂದರವಾಗಿ ಬರೀತಾನೆ. ಕೀರ್ತನೆ 31ನೇ ಅಧ್ಯಾಯ 15ನೇ ವಚನದಲ್ಲಿ ಏನ್ ಬರೀತಾ ಇದ್ದಾನೆ ನೋಡ್ತೀರಾ? ಆ ವಚನ ಓದ್ತೀರಾ? Psalms 31 chapter 15. ಒಂದೇ ಒಂದು ಲೈನ್ ಅನ್ನು ನಾನು ಕನ್ನಡದಲ್ಲಿ ಓದ್ತೇನೆ. ಕೀರ್ತನೆ 31ನೇ ಅಧ್ಯಾಯ 15ನೇ ವಚನ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿ ಇದೆ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? దావీద మహారాజును ಹೇಳ್ತಾ ಇದ್ದಾನೆ. తెలుగులో ఎవరైనా కొంచెం చదువుతారా? నా కాలగతులు నీ వశములోనున్నవి. ఎస్, ಇಲ್ಲಿ ನನ್ನ ಆಯುಷ್ಕಾಲವು ಅಪ್ಪ ನಿನ್ನ ಕೈಯೊಳಗೆ ಇದೆ ಅಂತೇಳಿ ಸ್ವಾಮಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಇನ್ನು ನಮ್ಮ ಆಯುಷ್ ಕಾಲವು ಪ್ರತಿಯೊಂದು ದಿನವೂ ನಾವು ಬದುಕ್ತಾ ಇದ್ದೇವೆ. ಅಮ್ಮವರು ಪ್ರಾರ್ಥನೆ ಮಾಡುವಾಗ ಒಂದು ಶಬ್ದವನ್ನು ಅವ್ರು ಹೇಳಿದರು, ಪ್ರತಿಯೊಂದಕ್ಕೂ ನಾವು ಬಿಲ್ ಕಟ್ತಾ ಇದ್ದೇವೆ. ಹೌದು ತಾನೇ? ಕರೆಂಟ್ ಬಿಲ್ ಕಟ್ತಾ ಇದ್ದೇವೆ, ಲೈಟ್ ವಾಟರ್ ಬಿಲ್ ಕಟ್ತಾ ಇದ್ದೇವೆ, ಮತ್ತು ಎಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಎಲ್ಲ ಕಟ್ತಾ ಇದ್ದೇವೆ. ಆದರೆ ನಾವು ಇಷ್ಟು ದಿನಗಳವರೆಗೂ ನಾವು ದೇವರು ನಮಗೆ ಉಸಿರನ್ನು ಕೊಟ್ಟನು, ಆ ಉಸಿರಿಗೆ ಎಂದಾದರೂ ನಾವು ಬಿಲ್ಲನ್ನು ಕಟ್ತಾ ಇದ್ದೇವಾ? ಇಲ್ಲ. ಹಲ್ಲೆಲೂಯಾ. ಹಾಗಾದರೆ ಇದಕ್ಕೆ ಬದಲಾಗಿ ನಾವೇನು ಕಟ್ಟಬೇಕು? ಯೇಸು ಸ್ವಾಮಿ ಏನು ಮಾಡಿದನು? ಕೊನೆಯದಾಗಿ ತನ್ನ ಆತ್ಮವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟನು. ಅದು ಎಂತಹ ಆತ್ಮ? ಪಾಪದಿಂದ ತುಂಬಲ್ಪಟ್ಟಿರುವಂಥ ಆತ್ಮನ? ಇಲ್ಲ. ಎಂಥ ಆತ್ಮ?
ಪರಿಶುದ್ಧತೆಯಿಂದ ತುಂಬಲ್ಪಟ್ಟಿರುವಂಥ ಆತ್ಮವನ್ನ ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟೆನು. ನೀನು ನನಗೆ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಿ, ಈ ಮನುಷ್ಯರನ್ನ ಪಾಪದಿಂದ ಬಿಡುಗಡೆನ ಮಾಡಬೇಕು, ಇವರೆಲ್ಲರಿಗೂ ನಿತ್ಯ ಜೀವವನ್ನು ಒದಗಿಸಬೇಕೆಂಬುದಾಗಿ ಈ ಲೋಕಕ್ಕೆ ನೀನು ನನ್ನನ್ನು ಕಳಿಸಿಕೊಟ್ಟಿ ಸ್ವಾಮಿ. ನಿನ್ನ ಚಿತ್ತದ ಪ್ರಕಾರವಾಗಿ ಇಂದು ನಾನು ಮಾಡಿದ್ದೇನೆ, ಅದು ಸಮಾಪ್ತಿ ಎಂಬುದಾಗಿ ಹೇಳಿದ್ದೇನೆ. ಈಗ ಅದೇ ಚಿತ್ತದ ಪ್ರಕಾರವಾಗಿ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಆತನು ತಂದೆಯಾದ ದೇವರ ಚಿತ್ತವನ್ನು ಮಾಡಿ ಪರಿಪೂರ್ಣವಾಗಿ ಆತನ ಬಲಗಡೆಯಲ್ಲಿ ಆತನ ಸಿಂಹಾಸನಾರೂಢನಾದನು. ಹಾಲೆಲೂಯ. ಇಂದು ನಮ್ಮ ಮೇಲೆ ಆ ದೇವರ ಚಿತ್ತ ಏನು ಇಲ್ಲವಾ? ಇದೇ. ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ಹೋರಾಡುವಂಥವ್ರು ನಾವು ಆಗಬೇಕು. ಆತನ ಚಿತ್ತವನ್ನು ನಾವು ನೆರವೇರಿಸುವುದಕ್ಕಾಗಿ ಎಂಥ ಪರಿಸ್ಥಿತಿಯೊಳಗಿದ್ರೂ ಕೂಡ ಆ ಪರಿಸ್ಥಿತಿಯಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವ್ರು ನಾವು ಆಗಬೇಕು. ಹಾಲೆಲೂಯ. ಯೇಸು ಸ್ವಾಮಿ ಹೇಳಿದನು, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಅಂತೇಳಿ. ಇದೇ ರೀತಿಯಾಗಿ ಮತ್ತೆ ಇನ್ನೊಬ್ಬರು ಯಾರು ಹೇಳಿದರು? ಎಸ್, ಹಾಲೆಲೂಯ. ಯೇಸು ಸ್ವಾಮಿಯ ಶಿಷ್ಯನಾಗಿ ಆತನು ಕೂಡ ಇದ್ದನು. ಯಾರು? ಯೇಸು ಸ್ವಾಮಿಗೆ ಸೇವಕನೆಂಬುದಾಗಿ ಕರೆಸಲ್ಪಡ್ತಾ ಇರುವಂಥವನು ಸ್ತೇಫನು. ಆತನಿಗೆ ಕಲ್ಲು ಹೊಡೆದು ಸಾಯಿಸುವಂಥ ವೇಳೆಯಲ್ಲಿ ಆತನು ಜನರನ್ನು ನೋಡಲಿಲ್ಲ, ಜನರು ಅವರನ್ನು ಹಿಂಸೆ ಪಡಿಸ್ತಾ ಇರುವಂಥ ಅವರ ಹಿಂಸೆಯನ್ನು ನೋಡಲಿಲ್ಲ. ಆತನು ಏನು ನೋಡ್ತಾ ಇದ್ದಾನೆ ಗೊತ್ತಾ? ಪರಲೋಕವನ್ನು ನೋಡ್ತಾ ಇದ್ದಾನೆ. ಹಾಲೆಲೂಯ. ಆ ಪರಲೋಕವನ್ನು ನೋಡ್ತಾ ತಂದೆಯಾದ ದೇವರ ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ತಂದೆಯಾದ ದೇವರ ಬಲಭಾಗದಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡಿರುವಂಥದ್ದನ್ನು ನೋಡಿ, ಯೇಸುವೇ, ಈಗ ನನ್ನ